ಮಾರಣಾಂತಿಕ ಅಲ್ಲೇ ರಕ್ತ ಸುರಿಸಿಕೊಂಡು ಬೆಳಿಗ್ಗೆ ಹೇಳಿಕೆ ಯಾವ ಮ್ಯಾಜಿಕ್ಕೋ ಗೊತ್ತಿಲ್ಲ, ಅಂದಿನ ರಾತ್ರಿಯೇ ರಾಜಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ಅಕ್ರಮ ಅವ್ಯವಹಾರ ಭ್ರಷ್ಟಾಚಾರದ ಬಗ್ಗೆ ಬೆಳಕು ಚೆಲ್ಲುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರೇಷ್ಮೆ ಸೀಮೆ ದಿನಪತ್ರಿಕೆಯಲ್ಲಿ ವಾರ್ಡ್ ಅಭಿವೃದ್ಧಿಯಾಗಿಲ್ಲ ಎಂದು ಹೇಳಿಕೆ ನೀಡಿದ್ದವರ ಮೇಲಿನ ಅಲ್ಲಿಯೇ ವಿಚಾರವೇ ಇಂದಿನ ಸಂಗ್ರಾಮ ಟಿವಿಯ ವಿಶೇಷ. ನಗರದ 29ನೇ ವಾರ್ಡ್ನಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಎಂದು ವಾರ್ಡ್ನ ನಾಗರಿಕ ಸೆಲ್ವರಾಜ್ ಆಲಿಯಾಸ್ ಯೇಸು ಎಂಬುವರು ರೇಷ್ಮೆ ಸೀಮೆಯ ವಾರ್ಡ್ ಸಮೀಕ್ಷೆಯಲ್ಲಿ ಹೇಳಿಕೆ ನೀಡಿದ್ದರು. ಪತ್ರಿಕೆಯಲ್ಲಿ ಸುದ್ದಿ ಪ್ರಕಟವಾಗುತ್ತಿದ್ದಂತೆ ಯೇಸು ಮೇಲೆ ಮಾರಣಾಂತಿಕ ಹಲ್ಲೆ ಕೂಡ ನಡೆಯುತ್ತೆ ಎಂಬುದರಲ್ಲಿ ಎರಡೂ ಮಾತಿಲ್ಲ. ಅಭಿವೃದ್ಧಿ ಏನೂ ಇಲ್ಲ ಎಂದು ಸತ್ಯ ಹೇಳಿದ್ದೇ ತಪ್ಪೆ ಎಂದು ಹಲ್ಲೆಗೊಳಗಾಗಿ ರಕ್ತ ಸುರಿಸಿಕೊಂಡು ಆ ಕ್ಷಣದಲ್ಲಿ ಹೇಳಿಕೆಯನ್ನೇ ಕೊಡ್ತಾರೆ ಯೇಸು. ಮನೆಯಲ್ಲಿದ್ದ ನನ್ನನ್ನು ನಿನ್ನ ಜೊತೆ ಮಾತನಾಡಬೇಕು ಎಂದು ಕರೆದುಕೊಂಡು ಹೋಗುವ 29ನೇ ವಾರ್ಡ್ನ ಸದಸ್ಯೆ ಭಾನುಪ್ರಿಯರವರ ಪತಿ ಪುಟ್ಟಪ್ಪ ಹಾಗೂ ಚಿನ್ನತಂಬಿ ಪತ್ರಿಕೆಗೆ ಸುಳ್ಳು ಹೇಳಿಕೆ ನೀಡುತ್ತೀಯಾ ಎಂದು ನನ್ನ ಮೇಲೆ ಹಲ್ಲೆ ಮಾಡಿ ರಕ್ತ ಬರುವಂತೆ ಮಾಡಿದ್ದಾರೆ. ಈ ಪ್ರಕರಣದ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿ ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದರು. ಕೆಲ ನಾಟಕೀಯ ಬೆಳವಣಿಗೆಯಲ್ಲಿ ಪ್ರತ್ಯಕ್ಷವಾಗಿ ರಕ್ತ ಸುರಿಸಿಕೊಂಡು ಹೇಳಿಕೆ ನೀಡಿದವರೇ ಯೂಟರ್ನ್ ಪಡೆದಿದ್ದಾರೆ. ಬೆಳಿಗ್ಗೆ ದೂರು, ರಾತ್ರಿ ರಾಜಿ. ನಿಮಗಿದು ಬೇಕಿತ್ತೇ ಸೆಲ್ವರಾಜ್ ಆಲಿಯಾಸ್ ಯೇಸುರವರೇ? ಸತ್ಯ ಎಂಬುದು ಭಗವಾನ್ ಯೇಸುರವರ ಸಿದ್ಧಾಂತ. ಆದರೆ ನೀವು ಮಾಡಿದ್ದೇನು? ವೀಕ್ಷಕರೇ, ನಾವು ಎಲ್ಲಿದ್ದೇವೆ ಎಂಬುದೇ ಸಂಶಯ ಪಡುವಂತಾಗಿದೆ. ಪತ್ರಿಕೆಗೆ ಹೇಳಿಕೆ ನೀಡಿದವರ ಮೇಲೆಯೇ ಹಲ್ಲೆ ಮಾಡುತ್ತಾರೆಂದರೆ ಇವರಿಗೆ ಎಷ್ಟು ಧೈರ್ಯ? ಇವರಿಗೆ ಪ್ರಜಾಪ್ರಭುತ್ವದಲ್ಲಿನ ವ್ಯವಸ್ಥೆಯೇ ನಾಚಿಸುವಂತಾಗಿದೆ. ಅಲ್ಲದೆ ಇಲ್ಲಿನ ರಾಜಕೀಯ ಹಾಗೂ ಪೊಲೀಸ್ ಇಲಾಖೆಯು ಯಾವ ರೀತಿ ಇದೆ ಎಂಬುದು ಬಿಂಬಿತವಾಗಿದೆ. ನಮಸ್ತೆ, ನಾವು ಯೇಸು ಅಂತ ಮಾತಾಡ್ತಾ ಇರೋದು 29ನೇ ವಾರ್ಡು ಕುಟಪ್ಪ ಅಂದ್ಬಿಟ್ಟು. ಮತ್ತೆ 29ನೇ ವಾರ್ಡು ರೇಷ್ಮೆ ಪತ್ರದಲ್ಲಿ ನಮ್ಮನ್ನ ಕರೆದಿ ವಾರ್ಡ್ ನೋಡಿ ಅಂತ ಏನು ಪ್ರಾಬ್ಲಮ್ ಐತೆ ಅಂತ ಎಲ್ಲರ ಜನಕ್ಕೆ ಕೇಳ್ಕೊಬನ್ನಿ ಅಂತ ನಮ್ಮ ಕರೆದಿದ್ರು. ನನ್ನ ಕರೆದು ಆದಮೇಲೆ 2 ದಿವಸ ಬಿಟ್ಟು ಪೇಪರಲ್ಲಿ ನೋಡ್ಕೊಂಡು ಆದಮೇಲೆ ಬಂದು ನಮ್ಮನ್ನ ನೋಡ್ಬಿಟ್ಟು ನೀನೇ ಮಾಡಿಸಿರೋದು ಇವೆಲ್ಲ ಅಂದ್ಬಿಟ್ಟು ಏನು ಮಾಡಿದ್ರು, ನನ್ನ ಹಲ್ಲೆ ಮಾಡೋಕ್ಕೆ ನೈಟು 9:45ಗೆ ಕರೆದು ಮಾತಾಡಬೇಕು ಬಾ, ನೀನೇ ಅದೆಲ್ಲ ಫುಲ್ ಪೇಪರಲ್ಲಿ ಹಾಕ್ಸಿರೋದು, ನೀನೇ ಅದನ್ನ ಇದನ್ನೆಲ್ಲ ಕಲಿಸಿ ಎಲ್ಲ ರೆಡಿ ಮಾಡಿ ನೀನೇ ಮಾಡಿರೋದು, ಅದು ಏನೈತೆ ತಪ್ಪು ನೀನು ಒಪ್ಕೋಬೇಕು ನನಗೆ ಅಂದ್ಬಿಟ್ಟು ಅವನು ಚಿಂಟು ಮತ್ತು ಕುಟಪ್ಪ ಇಬ್ಬರು ಇದ್ದರು. ಇಬ್ಬರು ಬಂದು ಅಲ್ಲೇ ನಿಂತ್ಕೊಂಡು ನನ್ನ ಅಲ್ಲೇ ಮಾಡಿದ್ರು. 1 ನಿಮಿಷ ಬಿಟ್ಟಿದ್ರೆ ನನ್ನ ಅಲ್ಲೆಲ್ಲ ಕೊಡುವೆ. ಇದಕ್ಕೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಬೆಳಗ್ಗೆ ನೈಟು ಆಲ್ರೆಡಿ ಮೆಸೇಜ್ ಆಗಿದೆ, ಅಲ್ಲಿ ಆಲ್ರೆಡಿ ಎಂಟ್ರಿ ಆಗಿದೆ. ಎಂಟ್ರಿ ಬಂದ್ಬಿಟ್ಟು ಬೆಳಗ್ಗೆ ಕೋರ್ಟ್ ಹತ್ರ ಹೋಗ್ಬಿಟ್ಟು ಎಲ್ಲ ಫಿಲ್ಡ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಒಂದು 12 ಗಂಟೆಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀನಿ. 6 ಗಂಟೆಗೆ ಕರೆಸ್ಬಿಟ್ಟು ಅವ್ರಿಗೆ ಅಲ್ಲೇ ಫೋನ್ ಮಾಡಿದರು. 6 ಗಂಟೆಗೆ ಬರ್ತೀನಿ ಅಲ್ಲೇ ಕರೆಸ್ಬಿಟ್ಟು ಮಾತಾಡಿದರು. ಇದಕ್ಕೆ ಅವರು ಅದ್ರ ಬಗ್ಗೆ ಏನು ಬಂತವರೆಗೆ ಏನೂ ತೊಗೊಂಡಿಲ್ಲ ಅವರು. ನಾನು ಹಾಸ್ಪಿಟ್ಲಲ್ಲಿ ಮಲಗಬೇಕಾಯ್ತು, ಆದ್ರೂ ಸುಮ್ಮನೆ ಯಾಕೆ ಹಾಸ್ಪಿಟ್ಲಲ್ಲಿ ಮಲಗೋದು ಅಂದ್ಬಿಟ್ಟು ನೈಟು ಬಂದು ಸ್ಟೇಷನಲ್ಲಿ ಕಂಪ್ಲೇಂಟು ಅದನ್ನು ಮಾಡಿಬಿಟ್ಟು ನಾನು ಮನೆಗೆ ಬಂದು ನಾನು ರೆಸ್ಟ್ ತಗೊಂಡಿದ್ದೆ.